ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಂದ ಮೊದಲು ಮಾಡುವ ಕೆಲಸ ಸ್ನಾನ ಮಾಡಿ ಶ್ರೀಕೃಷ್ಣ ಮಠಕ್ಕೆ ಬರೋದು. ಇದು ದಿನಚರ್ಯೆ ಇಲ್ಲಿಂದ ಶುರು. ನಮ್ಮದು ಮಠಕ್ಕೆ ಬಂದು ನಮ್ಮ ಪುಟ್ಟ ಕೃಷ್ಣನ ನೋಡಿ ಇಲ್ಲಿಂದ ನಮ್ಮ ದಿನ ಆರಂಭ ಮಾಡ್ತೀವಿ. ವೆಲ್ಕಮ್ ಟು ಡೇ ಇನ್ ಉಡುಪಿ. ಲೆಟ್ಸ್ ಗೋ. ಇಲ್ಲಿ ಸಾಕಷ್ಟು ಜನ ಕೃಷ್ಣ ಮಠಕ್ಕೆ ಬರ್ತೀರಾ, ಆದರೆ ಅನಂತೇಶ್ವರ ಮಿಸ್ ಮಾಡ್ತೀರಾ. ನೋಡಿ, ರಥ ಎದುರುಗಡೆ ಇರುವ ಕನಕನ ಕಿಂಡಿ ಅಂದರೆ ಅಲ್ಲಿ ಅನಂತೇಶ್ವರ ದೇವಸ್ಥಾನ. ಅನಂತೇಶ್ವರ ದೇವಸ್ಥಾನ ಏನಕ್ಕೆ ಸ್ಪೆಷಲ್ ಅಂದರೆ ಅದು ಪಾಂಡವರು ಕಟ್ಟಿರೋದು. 5 ಜನ ಪಾಂಡವರು ಕಲ್ಲಿಂದ ಕೆತ್ತಿ ಕಟ್ಟಿರುವಂಥ ಒಂದು ದೇವಸ್ಥಾನವೇ ಅನಂತೇಶ್ವರ ದೇವಸ್ಥಾನ. ಸೊ ಲಿಂಗದಿಂದ ಹಿಡಿದು ಇಡೀ ಅದು ಗುಡಿ ಏನಿದೆ ಪೂರ್ತಿ ಒಂದೇ ಕಲ್ಲಲ್ಲಿ ಮಾಡಿರೋದು. ಸೊ ಇಲ್ಲಿಗೆ ಬಂದಾಗ ಕೃಷ್ಣ ಮಠಕ್ಕೆ ಹೋಗ್ತಿದ್ರೆ ಅನಂತೇಶ್ವರ ಮಿಸ್ ಮಾಡಬೇಡ್ರಿ. ಮಠ ಮುಗಿಸ್ಕೊಂಡು 2ನೇ ಕೆಲಸ ನಾವು ಮಾಡೋದು ನಮ್ಮ ದೈವಸ್ಥಾನಕ್ಕೆ ಬಂದು ಕೈ ಮುಗಿಯೋದು. ಯಾಕೆಂದರೆ ತುಳುನಾಡು ಕರಾವಳಿ ಪ್ರದೇಶದ ಎಲ್ಲ ಜನತೆಗೆ ನಮಗೆ ನಮ್ಮ ದೇವರು ಎಷ್ಟು ಕಾಪಾಡುತ್ತೆ ಅಷ್ಟೇ ನಮ್ಮ ದೈವನು ನಮಗೆ ಕಾಪಾಡಿ ನಮ್ಮನ್ನು ನೋಡ್ಕೊಳುತ್ತೆ ಅಂತ ಒಂದು ಭಾವನೆ ನಮಗೆ. ಅದಕ್ಕೆ 2ನೇ ಕೆಲಸ ದೈವಸ್ಥಾನಕ್ಕೊಂದು ನಮಸ್ಕಾರ ಮಾಡಿ ಮುಂದೆ ಶುರು ಮಾಡೋದು. ಇದೆಲ್ಲ ಮುಗಿಸಿ ಒಂದು ಜಾಗಕ್ಕೆ ನಾವು ಹೋಗ್ತೀವಿ ಅಂದರೆ ಉಡುಪಿಯಲ್ಲಿದ್ದಾಗ ಅದು ಬೀಚ್. ಸೊ ನಾವಿರೋದು ಡೆಲ್ಟಾ ಬೀಚಲ್ಲಿ ಇವಾಗ. ಸೊ ಕೋಡಿಬೆಂಗ್ರೆ ಅಂತೀವಿ, ಡೆಲ್ಟಾ ಪಾಯಿಂಟ್ ಇನ್ನೂ ಎದುರುಗಡೆ ಇದೆ. ಸೊ ಇಲ್ಲಿ ಕುತ್ಕೊಳಕ್ಕೆ ಆರಾಮಾಗಿ ಜಾಗ ಇದೆ. ಅದು ನೀರಿಗೆ ಅದು ಇಳಿಯೋಕ್ಕೆ ಅವಕಾಶ ಇರಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ತುಂಬ ಡೀಪ್ ಇದೆ. ಸೊ ನೋಡ್ಬೋದು, ನೀವು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಬೀಚು. ವಿಶಾಲವಾಗಿ ಪ್ರಶಾಂತವಾಗಿದೆ. ಸೊ ಇಲ್ಲಿ ಒಂದು ವಿಸಿಟು. ಆದರೆ ಬಿಸಿಲು ತುಂಬ ಜಾಸ್ತಿ ಆಗಿರೋ ಕಾರಣಕ್ಕೆ ಜಾಸ್ತಿ ಹೊತ್ತು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ಬಿಸಿಲು ತುಂಬ ಜಾಸ್ತಿ ಆಗಿರೋ ಕಾರಣಕ್ಕೆ ಸ್ವಲ್ಪ ಹೊರಡಬೇಕಾಗುತ್ತೆ ನಮಗೆ. ಸೊ ವಿಶ್ವಾಸ್ ಅವರೇ, ಇವಾಗ ಡೇ ಇನ್ ಉಡುಪಿ ಇಲ್ಲಿ ತನಕ ಹೇಗಿದೆ? ಏನು ಆಸ್ ಯೂಶುವಲ್ ಗೊತ್ತಲ್ಲ, ನಮ್ಮ ಉಡುಪಿ, ನಮ್ಮ ಕರಾವಳಿ, ನಮ್ಮದು ಯಾವಾಗ ಬಂದ್ರೂ ಅದ್ಭುತ. ಓ, ನಿಮಗೆ ಸಚಿನ್ ಅವರೇ ಶೆಕೆ ಮರ ಸೆಕೆ ಅಂತೂ ಇದೆ. ನಮ್ಮ ಊರಿಗೆ ಬಂದು ಸೆಕೆ ಅಂದ್ರೆ ಹಿಂಗೆ ವೋಟ್ ಫಾರ್ ರಕ್ಷಿತಾ ಶೆಟ್ಟಿ. ಇಲ್ಲೆಲ್ಲ ಬ್ಯಾನರ್ ಗಿಲ್ಲಿ ಆ್ಯಂಡ್ ಗಿಲ್ಲಿ. ಹೌದು, ಫಸ್ಟ್ ಆ್ಯಂಡ್ ಸೆಕೆಂಡು ಬರಬೇಕು ಅವರು. ಮತ್ತು ಸಾಕಷ್ಟು ಪೋಸ್ಟರ್ಗಳು ಇದೆ ಇಲ್ಲಿ. ನಮ್ಮ ಗಿಲ್ಲಿ ಅಲ್ಲ, ಸಾರಿ, ರಕ್ಷಿತಾ ಶೆಟ್ಟಿಗೆ ಸಾಕಷ್ಟು ಪೋಸ್ಟರ್ಗಳು ಹಾಕಿದ್ದಾರೆ, ದೊಡ್ಡ ದೊಡ್ಡ ಬ್ಯಾನರ್. ಇನ್ನೊಂದು ಬ್ಯೂಟಿಫುಲ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಹಾಗೆ ರೀ, ಲೆಟ್ಸ್ ಪೋಯ್. ಅಲ್ಲ, ನೀನು ಏನು ಮಾಡಕ್ಕೆ ಹೊರಟಿದೆ ಕಾರಲ್ಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಶೆಕೆ ಮರ ವಿಶ್ವಾಸ ಏನಿದು? ಅದು ಬೈಸೆಪ್ಸ್ ಏನೋ ಜನ್ಮಕ್ಕೆ ಹೋಗೋ. ಯಾರ ಜೊತೆ? ಕಾಫಿ ನಾಡು. ನಾನು ಪುರಿನಾಡ ಶಿವರಾಣ ಅಭಿಮಾನಿ. ಗೌತಮ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ನಾನು ಟ್ರಿಪ್ಪಲ್ ಇಲ್ಲ ಅಂದ್ರೂ ನನ್ನ ಹೆಸರು ಹೇಳ್ತಾರ ಇದ್ರ ಬಡ್ಡಿ ಮಕ್ಕಳು ಅಂದ್ಬಿಟ್ಟು. ಏನ ಟ್ರೆಕ್ಕಿಂಗ್ ಶೂಸ್ ಹಾಕೋರು. ಅಯ್ಯೋ, ಭಾರಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ಯಾ ನೀನು ಇಲ್ಲಿ? ಅದು ಆಕ್ಚುಲಿ ನಾವು ಮನಾಲಿಗೆ ಹೋಗಿದ್ವಲ್ಲ. ಮನಾಲಿ ಗೊತ್ತಾ? ಮನಾಲಿ ಓ ಇಲ್ಲಪ್ಪ, ಏನು ನೀವು ಸಾಕೋರ್ ಮಂದಿ ಹೋಗ್ತಿರ್ ಬೈ ಮನಾಲಿಗೆ, ನಮ್ದೇನು. ಓಕೆ, ಸೊ ಆ ಸ್ಪಾಟ್ ಬಂತು. ಸೊ ಇದೆ ನೋಡಿ ಆ ಸ್ಪಾಟ್ ನಾವು ಹೇಳ್ತಿದ್ದೀವಿ. ಮುಂಚೆನೇ ಒಂದು ವೀಡಿಯೋದಲ್ಲಿ ಬ್ಲಾಗಲ್ಲಿ ಹಾಕಿದ್ದೆ ನಾನು, ಸ್ಮಾಲ್ ಸ್ನಿಪ್ಪೆಟ್ಟು. ಸೊ ಇದು ಸುವರ್ಣ ನದಿ. ಇದು ಸುವರ್ಣ ನದಿ ನಿಮ್ಮ ಮಣಿಪಾಲಿಗೆ ಬಂದು ರೈಲ್ವೆ ಏನ ಸುವರ್ಣ ನ್ಯೂಸ್ ಚಾನಲ್ ಗೊತ್ತಲ್ಲ? ಸೊ ಸುವರ್ಣ ನದಿ ಇದು. ಇಲ್ಲಿ ನಿಮಗೆ ಮಣಿಪಾಲಿಗೆ ಬಂದ್ಬಿಟ್ಟು ರೈಲ್ವೆ ಬ್ರಿಡ್ಜ್ ಅಂತ ಹಾಕಿದ್ರೆ ಮ್ಯಾಪಲ್ಲಿ ಇದು ಬರುತ್ತೆ. ತುಂಬ ಒಳಗಡೆ ಇದೆ ಇದು. ಸೊ ಬರುತ್ತಿಲ್ಲಿ. ಸೊ ನೋಡಿದ್ದೆ ನೀನು? ಓಂಕಾರ ಚಿಕ್ಕ ವಯಸ್ಸಲ್ಲಿ ಈಜಾಡ್ತಾ ಇದ್ರು ಇಲ್ಲಿ. ಏನಕ್ಕೆ ನಗ್ತಾ ಇದೀವಿ ಹೇಳೋ ಸ್ವಲ್ಪ ಪ್ಲೀಸ್. ಅದು ಎಕ್ಸಾಂಪಲ್ ಬೇರೆ. ಇವಾಗ ನಾವೇನು ಮಾಡಿದ್ವಿ ಅಂದರೆ ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಹಿಂಗೆ ಹೋಗ್ಬೋದು. ನಾನು ಹೇಳಿದ್ರೆ ಕೆಳಗಡೆ ಹೋಗ್ಬೋದು. ಅಲ್ಲಿ ಕೆಳಗಡೆ ಇನ್ನೊಂದು ಆರಾಮಾಗಿ ನಿಂತ್ಕೊಳ್ಳೋಕೆ ಜಾಗ ಇದೆ. ಆದರೆ ನಮಗೆ ಎಲ್ಲೋ ಒಂದು ದಿನದಿಂದ ಅದು ಕೆಳಗಡೆ ಹೋಗೋದು ನಿಲ್ಸಿದಾರಂತ ಗೊತ್ತಿರಲಿಲ್ಲ.
ಸೊ ನಾವು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ನಾನು ವಿಶ್ವಾಸ ಮೇಲೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ವಿ. ಅಣ್ಣ ಅಲ್ಲಿ ಏನು ಮಾಡ್ತಿದ್ದ ಗೊತ್ತಿಲ್ಲ. ಏನ್ ಮಾಡ್ತಿದ್ದಲ್ಲ ಇವ್ರು ಫಸ್ಟ್ ಹತ್ಲಿ ಆಮೇಲೆ ಇವ್ರಿಬ್ರು ಹತ್ಬಿಡ್ಕೊಂಡು ಕೂತ್ಕೊಳ್ಳೋರು ಆರಾಮಾಗಿ ಇಲ್ಲಿಂದ ನಾನು ಮೇಲ್ಗಡೆ ಬರ್ತಿದ್ದೆ, ಆ ಕಡೆಯಿಂದ ರೈಲ್ವೆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಅವನು ಇಲ್ಲಿ ಬಂದೆ ಅಂದ್ರೆ ಇದು ಒನಕೆ ಒಬ್ಬ ಸ್ಟೋರಿ ಗೊತ್ತಲ್ಲ, ನಿಂತ್ಕೊಂಡಿರ್ತಾಳೆ ಇದು ಒನಕೆ ಒಬ್ಬ ಹಿಂಗಿದ್ದೆ. ಆಮೇಲೆ ಬ್ಲಾಸ್ಟ್ ಮಾಡೋದು ಲಾಸ್ಟ್ ಮಾಡೇನು ಹೋಗಿಲ್ಲ, ಹುಷಾರು ಅಂತ ರೀಸೆಂಟ್ ಆಗಿ ಬೈದು ರೈಲ್ವೆ ರಾಷ್ಟ್ರಲ್ಲಿ ಅಲ್ಲಿ ಇನ್ನ ಇಬ್ರಿಗೆ ಫೈನ್ ಹಾಕಿದ್ರಂತೆ. ಇವಾಗ ತಾನೇ ಇನ್ನಿಬ್ರಿಗೆ ಫೈನ್ ಹಾಕಿದ್ದೀನಿ, ಆಮೇಲೆ ಸಡನ್ ಆಗಿ ಆಮೇಲೆ ಇನ್ನಿಬ್ರು ಫೈನ್ ಹಾಕಿದ್ದೀನಿ. ಯಾವ ಊರು ಅಂತ ಇವನು, ಸರ್ ಅವ್ರು ಯಾವ ಊರು ಅಂತ ಗೊತ್ತಿಲ್ಲ ನನಗೆ. ಅವರು ನೀನ್ ಯಾವ ಊರಪ್ಪ? ಒಂದಲ್ಲ ಒಂದಿನ ಅದೇ ಇನ್ಸ್ಪೆಕ್ಟರ್ ಫೇಮಸ್ ಬ್ಯಾಟ್ಸ್ಮನ್ ಶರತ್ ಅಲ್ವಾ, ನೀವು ದೊಡ್ಡ ಬ್ಯಾಟ್ಸ್ಮನ್ ಶರತ್ ಅಲ್ವಾ? ದೊಡ್ಡ ಬ್ಯಾಟ್ಸ್ಮನ್ ಗೂಗ್ಲಿ ಫಿಲಮ್ ಅಲ್ಲ, ನೀನು ಅಲ್ಲಿ ಕೇಳ್ತಿರ್ಬೇಕಾದ್ರೆ ನನ್ನ ಮಕ್ಕ ನೋಡ್ತಿದ್ದಲ್ಲ ಏನಕ್ಕಲ್ಲಿ ಎಲ್ಲ ಆರಾಮಾಗಿ ಕುತ್ಕೊಂಡ್ಬಿಟ್ಟ. ನಾನೇನೋ ಬಂದು ಏನಾದ್ರು ಮಾತಾಡ್ತಾರೆ ಅಂದ್ಬಿಟ್ಟು ನಾನು ನೋಡಿದ್ರೆ ಅಲ್ಲಿಂದ ಅವ್ರು ಬೈತಾ ಇದ್ರು, ನಾವ್ ಈ ಕಡೆ ತಿರ್ಕೊಂಡು ಕುತ್ಕೊಂಡ್ಬಿಟ್ಟಿದೀವಿ, ನಾವು ಬೈತ್ಕೊಳ್ಳಿ ಅಂತ. ನೆಕ್ಸ್ಟ್ ವಾಪಸ್ ಬಂದಾಗ ಫೇಮಸ್ ನಾವು ಹೆಂಗ ಹೋದ ಆಚೆ ಬಂದಿದ್ದು, ಹೆಂಗಾಚೆ ಬಂದಿದ್ದು ಅವ್ರಿಗೆ ನಿಂತು. ಸೊ ಈಗ ನಾವು ರಥ ಬೀದಿಯಲ್ಲಿ ಇದ್ದೀವಿ. ರಥ ಬೀದಿಯಲ್ಲಿ ನಮ್ಮ ಬಾಯ್ಸ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ನಾನು. ಎಲ್ಲಿಂದ ಇಷ್ಟು ಜನ ಮಾರೆ ಉಡುಪಿಯಲ್ಲಿ, ಭಾರಿ ಜನ, ಭಾರಿ ಜನ. ಸೊ ರಥ ಎಲ್ಲ ಇವಾಗ ಎಳಿತಾರೆ. 6 ರಥ ಹೋಗುತ್ತೆ. ಒಂದು ಸ್ಪಾಟ್ ಇದೆ ಅಲ್ಲಿ, ಆ ಸ್ಪಾಟ್ ಗೊತ್ತು. ಆ ಸ್ಪಾಟ್ ಅಲ್ಲಿ 6 ರಥ ಬರ್ಬೇಕಾದಾಗ ಏನು ಆರ ಇರುತ್ತೆ ಗೊತ್ತಾ, ಅದ್ರದ್ದು ಏನು ಸಖತ್ತಾಗಿರುತ್ತೆ, ಅದನ್ನ ನಾನು ಈಗ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಇದು ಮಠ. ಟೈಮ್ ಫ್ರಮ್ ಕುತ್ತಿಗೆ ಮಠ. ಕುತ್ತಿಗೆ ಮಠದ ಕೊನೆಯ ರಥೋತ್ಸವ ಇದು. ನೆಕ್ಸ್ಟ್ ಬರುವುದೆಲ್ಲ ಶಿರೂರು ಮಠ ಅವ್ರದ್ದು. ಆಯ್ತು. कैसा लगा मैं? बहुत अच्छा.